ಯೇಸುಕ್ರಿಸ್ತ. ಅನೇಕ ವರ್ಷಗಳ ಹಿಂದೆ ಮೇರಿ ಎಂಬ ಯಾಹುದಿ ಮಹಿಳೆ ಇದ್ದಳು. ಅವಳ ಮದುವೆ ಜೋಸೆಫ್ ಎಂಬ ಬಡಗಿಯ ಜೊತೆ ನಿಶ್ಚಯವಾಗಿತ್ತು. ದೇವದೂತನೊಬ್ಬನು ಅವಳ ಬಳಿ ಬಂದನು. ಅವಳಿಗೆ ಒಂದು ಮಗು ಹುಟ್ಟುವುದೆಂದು ಹೇಳಿದನು. ಮೇರಿ ತಾಯಿಯಾಗುತ್ತಿದ್ದಾಳೆ ಎಂದು ತಿಳಿದಿದ್ದರೂ ಜೋಸೆಫ್ ಅವಳನ್ನು ಮದುವೆಯಾದನು. ಅದೇ ಸಮಯದಲ್ಲಿ ರೋಮನ್ ಮಹಾರಾಜ ಅಗಸ್ಟಸ್ಗೆ ಜನಸಂಖ್ಯೆ ಲೆಕ್ಕ ಹಾಕುವ ಉದ್ದೇಶವಿತ್ತು. ಅದಕ್ಕೆ ಅವನು ಎಲ್ಲ ಯಾಹುದಿಯರು ತಮ್ಮ ಹುಟ್ಟೂರಿಗೆ ಮರಳಬೇಕು ಎಂದು ಆಜ್ಞೆ ಮಾಡಿದನು. ಆಗ ಜೋಸೆಫ್ ಮತ್ತು ಮೇರಿ ಬೆತ್ಲೆಹೇಮ್ಗೆ ಪ್ರಯಾಣ ಪ್ರಾರಂಭಿಸಿದರು. ಬೆತ್ಲೆಹೇಮ್ ನಗರವು ಜನರಿಂದ ತುಂಬಿತ್ತು. ಅವರಿಗೆ ತಂಗಲು ಸ್ಥಳ ಸಿಗಲಿಲ್ಲ. ಕೊನೆಗೆ ಅವರಿಗೆ ಒಂದು ಕುದುರೆ ಲಾಯದಲ್ಲಿ ತಂಗಲು ಸ್ಥಳ ಸಿಕ್ಕಿತು. ಮೇರಿ ಅಲ್ಲಿ ತನ್ನ ಮಗುವಿಗೆ ಜನ್ಮ ನೀಡಿದಳು. ಆ ಮಗುವೇ ಯೇಸು, ಜಗತ್ತನ್ನು ಕಾಪಾಡಲು ಹುಟ್ಟಿದವನು. ಅದೇ ರಾತ್ರಿ ದೇವದೂತನೊಬ್ಬನು ಕೆಲವು ಕುರಿ ಕಾಯುವವರನ್ನು ಲಾಯಕ್ಕೆ ಕರೆತಂದನು. ಆಕಾಶದಲ್ಲಿ ಒಂದು ನಕ್ಷತ್ರ ಹೊಳೆಯುತ್ತಿತ್ತು. ಪೂರ್ವದ ದಿಶೆಯಿಂದ 3 ಬುದ್ಧಿವಂತರು ಯೇಸುವನ್ನು ನೋಡಲು ಬಂದರು. ಅವರು ಅವನಿಗೆ ಉಡುಗೊರೆಗಳನ್ನು ತಂದರು. ಯಾಹೂದಿಯರ ರಾಜ ಹುಟ್ಟಿದನೆಂದು ರಾಜ ಹೆರೋಡ್ಗೆ ತಿಳಿಯಿತು. ಅವನಿಗೆ ಅಸೂಯೆಯಾಯಿತು. ಬೆತ್ಲೆಹೇಮ್ನಲ್ಲಿರುವ 2 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನು ಸಾಯಿಸಬೇಕೆಂದು ಆಜ್ಞೆ ಮಾಡಿದನು. ಆದರೆ ಕನಸಿನಲ್ಲಿ ದೇವದೂತನೊಬ್ಬನು ಜೋಸೆಫ್ಗೆ ಎಚ್ಚರಿಕೆ ನೀಡಿದನು. ಅವನು ಯೇಸು ಹಾಗೂ ಮೇರಿಯನ್ನು ಕರೆದುಕೊಂಡು ಈಜಿಪ್ಟ್ಗೆ ಪರಾರಿಯಾದನು. ಕೆಲವು ವರ್ಷಗಳ ನಂತರ ಜೋಸೆಫ್ ಹಾಗೂ ಅವನ ಸಂಸಾರ ಇಸ್ರೇಲ್ಗೆ ಹೋದರು. ನಜಾರೆತ್ನಲ್ಲಿ ವಾಸ ಮಾಡಿದರು. ಆ ಹುಡುಗನಿಗೆ 12 ವರ್ಷ ವಯಸ್ಸಾಗಿದ್ದಾಗ ಅವರು ಜೆರುಸಲೇಮ್ಗೆ ಪರ್ವದಿನದಂದು ಪ್ರಯಾಣಿಸಿದರು. ವಾಪಸ್ಸು ಬರುವಾಗ ಯೇಸು ಕಾಣೆಯಾಗಿದ್ದನು. ಜೋಸೆಫ್ ಹಾಗೂ ಮೇರಿ 4 ದಿನಗಳ ಕಾಲ ಅವನಿಗಾಗಿ ಹುಡುಕಿದರು. ಯೇಸುವು ಪಂಡಿತರ ಜೊತೆ ಒಂದು ದೇವಸ್ಥಾನದಲ್ಲಿ ಇದ್ದನು. 33 ವರ್ಷ ವಯಸ್ಸಾಗಿದ್ದಾಗ ಯೇಸುವು ಮನೆಯನ್ನು ಬಿಟ್ಟು ಮರುಭೂಮಿಗೆ ಹೋದನು. ಅಲ್ಲಿ ಅವನು ಉಪವಾಸವಿದ್ದು 40 ದಿನ ಹಾಗೂ 40 ರಾತ್ರಿಗಳ ಕಾಲ ಧ್ಯಾನ ಮಾಡಿದನು. ಒಬ್ಬ ರಾಕ್ಷಸನಿಗೆ ಯೇಸುವು ದೇವರನ್ನು ಬಿಟ್ಟು ತನ್ನನ್ನು ಅನುಸರಿಸಬೇಕೆಂಬ ಆಸೆಯಾಗಿತ್ತು. ಆದ್ದರಿಂದ ಅವನು ಯೇಸುವನ್ನು ಸೆಳೆಯಲು ಪ್ರಯತ್ನಪಟ್ಟನು. ಆದರೆ ಅವನು ಸೋತನು. ಯೇಸು ಅವನ ಸೆಳೆತಕ್ಕೆ ಒಳಗಾಗಲಿಲ್ಲ. ಯೇಸುವು ಮರುಭೂಮಿಯಿಂದ ಮರಳಿ ಬಂದಾಗ ಕೆಲವರು ಅವನ ಅನುಯಾಯಿಗಳಾದರು. ಅವರಲ್ಲಿ ಮೀನುಗಾರರಾಗಿದ್ದ ಆಂಡ್ರ್ಯೂ ಹಾಗೂ ಪೀಟರ್ ಎಂಬ ಅಣ್ಣ ತಮ್ಮಂದಿರು ಇದ್ದರು. ನನ್ನನ್ನು ಅನುಸರಿಸಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವಂತೆ ಮಾಡುತ್ತೇನೆ ಎಂದು ಯೇಸು ಅವರಿಗೆ ಹೇಳಿದನು. ಯೇಸು ಹಾಗೂ ಅವನ ಅನುಯಾಯಿಗಳು ಕಾನಾದಲ್ಲಿ ಒಂದು ಮದುವೆಗೆ ಹೋದರು. ಊಟದ ಸಮಯದಲ್ಲಿ ದ್ರಾಕ್ಷಾರಸ ಮುಗಿದು ಹೋಯಿತು. ಯೇಸುವಿನ ತಾಯಿ ಅವನ ಸಹಾಯ ಕೇಳಿದಳು. ಯೇಸುವು 6 ಹೂಜಿಗಳಲ್ಲಿ ನೀರನ್ನು ತುಂಬಿಸಲು ಹೇಳಿದನು.
ಆ ನೀರನ್ನು ದ್ರಾಕ್ಷಾರಸವಾಗಿ ಬದಲಾಯಿಸಿದನು. ಇದು ಯೇಸುವಿನ ಮೊದಲನೆಯ ಪವಾಡವಾಗಿತ್ತು. ಯೇಸುವು ಇನ್ನೂ ಅನೇಕ ಪವಾಡಗಳನ್ನು ಮಾಡಿದನು. ಕುರುಡರು, ಕುಂಟರು ಹಾಗೂ ಕಿವುಡರನ್ನು ವಾಸಿ ಮಾಡಿದನು. ಅವನು ತನ್ನ ಗೆಳೆಯ ಲಾಜರಸ್ನಿಗೆ ಮರುಜೀವ ನೀಡಿದನು. ಯೇಸುವು ತನ್ನ ಶಿಷ್ಯರಲ್ಲಿ 12 ಜನರನ್ನು ತನ್ನ ಆಪ್ತ ಗೆಳೆಯರಾಗಲು ಆಯ್ಕೆ ಮಾಡಿದನು. ಅವರಿಗೆ ಪವಾಡಗಳನ್ನು ಮಾಡುವ ಶಕ್ತಿಯನ್ನು ನೀಡಿದನು. ಇವರೇ 12 ಜನ ಧರ್ಮ ಪ್ರಚಾರಕರು. ಯೇಸುವು ಕೊನೆಯ ಬಾರಿಗೆ ಪರ್ವದಿನದಂದು ಜೆರುಸಲೇಮ್ಗೆ ಹೋದನು. ಯೇಸುವು ಕತ್ತೆಯ ಮೇಲೆ ಸವಾರಿ ಮಾಡಿ ಜೆರುಸಲೇಮ್ಗೆ ಹೋದಾಗ ಜನರು ಅವನಿಗೆ ಜಯಕಾರ ಕೂಗಿದರು. ನಂತರ ಯೇಸುವು ಜೆರುಸಲೇಮ್ನಲ್ಲಿದ್ದ ದೇವಸ್ಥಾನಕ್ಕೆ ಹೋದನು. ಅಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳನ್ನು ಬಲಿ ಕೊಡಲು ಮಾರುತ್ತಿದ್ದನ್ನು ನೋಡಿ ಕೋಪಗೊಂಡನು. ಅವನು ಚಾಟಿಯನ್ನು ತೆಗೆದುಕೊಂಡು ವ್ಯಾಪಾರಿಗಳನ್ನು ಅವರ ಸಾಮಾನುಗಳ ಜೊತೆ ಅಲ್ಲಿಂದ ಓಡಿಸಿದನು. ಧರ್ಮಾಧಿಕಾರಿಗಳು ಯೇಸುವಿನ ವಿರುದ್ಧ ಸಂಚು ಹಾಕುತ್ತಿದ್ದರು. ಯೇಸುವಿನ ಶಿಷ್ಯನಾಗಿದ್ದ ಜುಡಾಸ್ ಇಸ್ಕಾರಿಯಾಟ್ ಎಂಬುವವನು ಅವರ ಬಳಿ ಹೋದನು. 30,000 ಬೆಳ್ಳಿಯ ನಾಣ್ಯಗಳಿಗೆ ಯೇಸುವನ್ನು ಅವರ ಕೈಗೆ ನೀಡುವೆನು ಎಂದು ಒಪ್ಪಿದನು. ಕೊನೆಯ ಭೋಜನದ ಮುಂಚೆ ಯೇಸುವು ತನ್ನ ಶಿಷ್ಯರ ಕಾಲನ್ನು ತೊಳೆದನು. ಅವನು ಬ್ರೆಡ್ಡನ್ನು ತುಂಡು ಮಾಡಿ ಅವನ ಶಿಷ್ಯರಿಗೆ ನೀಡಿದನು. ಸ್ವಲ್ಪವೇ ಸಮಯದಲ್ಲಿ ನನ್ನ ದೇಹವನ್ನು ಹೀಗೆ ತುಂಡು ಮಾಡಲಾಗುತ್ತದೆ ಎಂದನು. ಆಮೇಲೆ ಅವನು ಒಂದು ಲೋಟದಲ್ಲಿ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಹೀಗೆ ಹೇಳಿದನು, ಇದು ಎಲ್ಲರಿಗಾಗಿ ಸುರಿಯಲಿರುವ ನನ್ನ ರಕ್ತ. ಕೊನೆಯ ಭೋಜನದ ನಂತರ ಯೇಸು ಹಾಗೂ ಅವನ ಶಿಷ್ಯರು ಆಲಿವ್ ತೋಪಿನ ಬೆಟ್ಟದಲ್ಲಿದ್ದ ಗೆತ್ಸೆಮನೆ ಎಂಬ ಉದ್ಯಾನವನಕ್ಕೆ ಧ್ಯಾನ ಮಾಡಲು ಹೋದರು. ಜುಡಾಸ್ ಉದ್ಯಾನವನಕ್ಕೆ ಹೋದನು. ಯೇಸುವಿಗೆ ಮುತ್ತಿಟ್ಟು ಸೈನಿಕರಿಗೆ ಅವನನ್ನು ಬಂಧಿಸಲು ಹೇಳಿದನು. ಯೇಸುವಿನ ಶತ್ರುಗಳು ಅವನ ಮೇಲೆ ಉಗಿದು ಅವನನ್ನು ಹೊಡೆದರು. ಅವನನ್ನು ಪಾಂಟಿಯಸ್ ಪೈಲೇಟ್ ಎಂಬ ರೋಮ್ನ ದಿವಾನನ ಬಳಿ ಕರೆದುಕೊಂಡು ಹೋದರು. ಪೈಲೇಟ್ಗೆ ಯೇಸುವಿನಲ್ಲಿ ಏನೂ ತಪ್ಪು ಕಾಣಿಸಲಿಲ್ಲ. ಆದರೆ ಅವನಿಂದ ಯೇಸುವಿಗೆ ಸಹಾಯ ಮಾಡಲಾಗಲಿಲ್ಲ. ಅವನು ಯೇಸುವನ್ನು ಶಿಲುಬೆಗೇರಿಸಲು ಅವನ ಶತ್ರುಗಳ ಕೈಗೆ ಕೊಟ್ಟನು. ಕಾವಲುಗಾರರು ಯೇಸುವನ್ನು ಅರಮನೆಗೆ ಕರೆದುಕೊಂಡು ಹೋದರು. ಅವನಿಗೆ ನೇರಳೆ ಬಣ್ಣದ ಅಂಗಿಯನ್ನು ತೊಡಿಸಿ ಮತ್ತು ಮುಳ್ಳಿನ ಕಿರೀಟವನ್ನು ಹಾಕಿದರು. ಯಹೂದಿಯರ ರಾಜ ಚಿರವಾಯುವಾಗಲಿ ಎಂದು ಅಣುಕಿಸಿದರು. ಯೇಸುವನ್ನು ಹೊರಗೆ ಕರೆದುಕೊಂಡು ಹೋದಾಗ ಜನರು ಅವನನ್ನು ಸಿಲುಬೆಗೇರಿಸಿ ಎಂದು ಕೂಗಿದರು. ಭಾರವಾದ ಶಿಲುಬೆಯನ್ನು ಯೇಸುವಿನ ಮೇಲೆ ಹೊರೆಸಿ ಗೊಲ್ಗೊಥಾದ ತನಕ ನಡೆಸಿದರು. ಅಲ್ಲಿ ಸೈನಿಕರು ಯೇಸುವನ್ನು ಸಿಲುಬೆಗಿಟ್ಟು ಮೊಳೆ ಹೊಡೆದರು. ಯೇಸುವಿನ ಜೊತೆಯೇ 2 ಕಳ್ಳರನ್ನು ಕೂಡ ಸಿಲುಬೆಗಳ ಮೇಲೆ ತೂಗು ಹಾಕಿದರು. ಯೇಸುವು 6 ಗಂಟೆಗಳ ಕಾಲ ಶಿಲುಬೆಯ ಮೇಲಿದ್ದನು. ಇದ್ದಕ್ಕಿದ್ದಂತೆ ಯೇಸುವು, ತಂದೆ, ನನ್ನ ಆತ್ಮವನ್ನು ಕರೆದುಕೋ, ಅದರ ಕೆಲಸ ಮುಗಿಯಿತು ಎಂದು ಕೂಗಿದನು.
ಯೇಸುವು ತನ್ನ ತಲೆಯನ್ನು ಬಾಗಿಸಿ ಕೊನೆಯುಸಿರೆಳೆದನು. ಭೂಮಿಯು ಅಲುಗಾಡಿತು. ಎಲ್ಲೆಲ್ಲೂ ಕತ್ತಲು ಕವಿಯಿತು. ಜನರಿಗೆಲ್ಲ ಹೆದರಿಕೆಯಾಯಿತು. ಕೆಲವು ಗೆಳೆಯರು ಯೇಸುವಿನ ದೇಹವನ್ನು ಶಿಲುಬೆಯಿಂದ ತೆಗೆದು ಪೆಟ್ಟಿಗೆಯಲ್ಲಿ ಇಟ್ಟರು. ಅಭ್ಯಂಜನವನ್ನು ಮುಗಿಸಿ ಕೆಲವು ಹೆಂಗಸರು ಸಮಾಧಿಯ ಬಳಿ ಹೋದರು. ಒಬ್ಬ ದೇವದೂತನು ಕಾಣಿಸಿಕೊಂಡು, ಅವನು ಇಲ್ಲಿ ಇಲ್ಲ, ಅವನು ಮತ್ತೆ ಎದ್ದು ಬಂದಿದ್ದಾನೆ. ಯೇಸು ತನ್ನ ಅನುಯಾಯಿಗಳಿಗೆ ಅನೇಕ ಸಲ ಕಾಣಿಸಿಕೊಂಡನು. ಅವನು ಅವರಿಗೆ ಹೇಳಿದನು, ಅತ್ಯಂತ ಮಹತ್ವಪೂರ್ಣ ಆದೇಶವೆಂದರೆ ಎಲ್ಲದಕ್ಕಿಂತ ಮಿಗಿಲಾಗಿ ದೇವರನ್ನು ಪ್ರೀತಿಸುವುದು ಮತ್ತು ನಿನ್ನ ನೆರೆಹೊರೆಯವರನ್ನು ನಿನ್ನಂತೆ ಪ್ರೀತಿಸುವುದು. ಯೇಸು ಮರಣ ಹೊಂದಿ ಮತ್ತೆ ಎದ್ದು ಬಂದ 40 ದಿನಗಳ ನಂತರ ಆತ ಸ್ವರ್ಗವನ್ನು ಸೇರಿದನು.